ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶೇಂಗಾ ಹೋಳಿಗೆ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗೋದಿಲ್ಲ, ಅಷ್ಟು ಸಖತ್ತಾಗಿ ಬರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಈ ಸಿಹಿ ಇಲ್ಲ ಅಂದರೆ ಸಂಕ್ರಾಂತಿ ಪೂರ್ತಿನೇ ಆಗೋದಿಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಸರಳವಾಗಿ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಪರಾತ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಮೀಡಿಯಂ ರವೆನ ತಗೋತಾ ಇದ್ದೀನಿ. ಅಂದ್ರೆ ಉಪ್ಪಿಟ್ಟಿಗೆಲ್ಲ ಬಳಸ್ತಿರಲ್ಲ, ಕೇಸರಿ ಬಾತ್ಗೆಲ್ಲ ಅದು ರವೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ಳೋಣ. ನೀವು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬಹುದು. ನಾನು 1 ಕಪ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಾಫ್ಟ್ ಆಗಿ ನಾದಿ ಇಟ್ಕೊಳ್ಳೋಣ. ಹೊಸಬರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಈ ತರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ. ನೋಡಿ, ರವೆ ಅಲ್ವಾ, ಸ್ವಲ್ಪ ಹೊತ್ತು ನೆನಿಬೇಕು. ಒಂದ್ 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು. ಈಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಕಡಲೆ ಬೀಜನ ಹುರ್ಕೊಳ್ಳೋಣ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬಹುದು. ಈ ಸಿಹಿ ಇಲ್ಲ ಅಂದ್ರೆ ಸಂಕ್ರಾಂತಿ ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಮಾಡೇ ಮಾಡ್ತೀವಿ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಕಡಿಮೆ ಸಮಯ ಕೂಡ ಬೇಕಾಗತ್ತೆ, ಹಾಗೆ ಕಡಿಮೆ ಪದಾರ್ಥದಲ್ಲಿ ಮಾಡ್ಕೋಬಹುದು. ಒಂದ್ 10-15 ನಿಮಿಷ ಟೈಮ್ ಕೊಟ್ರೆ ಸಾಕು, ಆರಾಮಾಗಿ ನಾವು ಈ ಸಿಹಿನ ಮಾಡ್ಕೋಬಹುದು. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ಈಗ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜ ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ. ನೋಡಿ, ಸಿಪ್ಪೆ ಕೂಡ ಚೆನ್ನಾಗಿ ಬಿಡ್ತಾ ಇದೆ. ನೋಡಿ, ಈ ತರ ಇಷ್ಟ ಆದ್ರೆ ಸಾಕು. ಇವಾಗ ಇದನ್ನ ಮರದಲ್ಲಿ ತೆಗೆದ್ ಬಿಡ್ತೀನಿ. ಸ್ವಲ್ಪ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ ಬರ್ತೀನಿ. ಹಾಗೆ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಲೈಟ್ ಆಗಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಈ ಚಳಿಗಾಲಕ್ಕೆ ಕಡಲೆ ಬೀಜ ಹಾಗೆ ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಕ್ಯಾಲ್ಸಿಯಂ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನೀವು ಯಾವಾಗಾದ್ರೂ ಈ ತರ ಮಾಡ್ಕೊಂಡು ತಿಂತಾ ಇರಿ. ನಿಮ್ಗೆ ಹೋಳಿಗೆನೆ ಮಾಡೋದ್ ಬೇಡ ಅಂದ್ರೆ ಲಡ್ಡು ಕೂಡ ಮಾಡ್ಕೊಂಡು ತಿನ್ಬೋದು. ಈ ಚಳಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ರೆಸಿಪಿ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ಹಾಗೆ ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ ಶೇಂಗಾಗೆ ಒಂದು 1/4 ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಈಗ ಇದನ್ನು ಕೂಡ ಅಷ್ಟೇ ಚಟಪಟ ಅನ್ನೋವರೆಗೂ ಹುರಿದು ಆರೋದಕ್ಕೆ ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಕಡಲೆ ಬೀಜನೆಲ್ಲವನ್ನು ಸಿಪ್ಪೆ ಬಿಡಿಸಿದೀನಿ. ಒಂದೊಂದು ಇರ್ಲಿ, ಏನು ಪರವಾಗಿಲ್ಲ, ಇಲ್ಲ ಬಿಡಿಸದೇ ಇದ್ರೂ ನಡೆಯುತ್ತೆ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಹಾಗೆ ಬಿಳಿ ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಮಿಕ್ಸಿ ಜಾರ್ಗೆನೆ ಸೇರಿಸ್ಕೊಳ್ಳೋಣ. ಹಾಗೆ ಇಲ್ಲಿ 1/4 ಬೌಲ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೀವು ಸಿಹಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1 ಕಪ್ ಆದ್ರೂ ತಗೋಬಹುದು ನೀವು. ಇದನ್ನ ಈಗ ಪುಡಿ ಮಾಡ್ಕೊಂಡು ಬರ್ತೀನಿ ನೈಸ್ ಆಗಿ. ನೋಡಿ, ಈ ತರ ಫೈನ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೂಡ ಬೇಳೆ ಉಳಿದಿಲ್ಲ, ಶೇಂಗಾ ಬೇಳೆ. ನೋಡಿ, ಈ ತರ ಪೌಡರ್ ತರ ಮಾಡ್ಕೋಬೇಕು ಫ್ರೆಂಡ್ಸ್. ಆಫ್ ಆನ್ ಮಾಡಿದ್ರೆ ಈ ತರ ಪೌಡರ್ ಆಗುತ್ತೆ. ನೋಡಿ, ಇವಾಗ ಇದನ್ನ ಒಂದು ಪರಾತಿಗೆ ಹಾಕೊಳ್ಳೋಣ. ನಾದ್ಕೋಬೇಕಲ್ವಾ, ಅದಕ್ಕೋಸ್ಕರ ಅಗಲವಾದ ಪರಾತಿಗೆನೆ ಹಾಕೊಂಡಿದ್ದೀನಿ. ಸಿಹಿ ನೋಡಿ, ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ, ಮಿಕ್ಸಿ ಮಾಡಿದ್ಮೇಲೆ ಈ ತರ ಪೌಡರ್ ತರ ಆಗಿದೆ. ನಾನಿಲ್ಲಿ ಸ್ವಲ್ಪ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಇದನ್ನ ಕೂರದಕ್ಕೆ ಮಾಡ್ಕೋಬೇಕು. ಜಾಸ್ತಿ ಒಂದೇ ಸತಿ ಬಿಸಿನೀರ್ ಹಾಕಬಾರ್ದು. ನೋಡಿ, ಪಾಕ ಯಾರಿಗೆ ಮಾಡಕ್ ಬರಲ್ಲ ನೋಡಿ ಅಂತವ್ರು ಈಸಿಯಾಗಿ ಈ ಹೋಳಿಗೆನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಒಂದೇ ಸತಿ ಹಾಕೊಳಕ್ ಹೋಗ್ಬೇಡಿ, ಹೂರ್ಣ ತೆಳುವಾಗ್ಬಿಡುತ್ತೆ. ನೋಡಿ, ಫಸ್ಟ್ ಟೈಮ್ ಹೋಳಿಗೆ ಮಾಡೋರು ಕೂಡ ಈ ಪ್ರೊಸೀಜರ್ ಅಲ್ಲಿ ಮಾಡಿ
ತುಂಬಾ ಸರಳವಾಗಿ ಬರುತ್ತೆ. ನೀವು ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು ಫ್ರೆಂಡ್ಸ್. ಯಾರ ಸಹಾಯ ಇಲ್ದೇನೆ ನೀವು ಒಬ್ಬಟ್ಟನ್ನ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಈ ತರ ಚೆನ್ನಾಗಿ ನಾದದಂಗ್ ಮಾಡೋಣ. ಇಷ್ಟೇ, ಜಾಸ್ತಿ ಹೂರ್ಣದ ಕೆಲಸ ಕೂಡ ಇರಲ್ಲ ಫ್ರೆಂಡ್ಸ್. ನೋಡಿ ನೋಡಿ, ನೀರು ಒಂದೆರಡೆರಡು ಹನಿ ನಾನು 2 ಸತಿ ಹಾಕೊಂಡೆ ಅಷ್ಟೇ. ಹೂರ್ಣ ಹದ ಆಯ್ತು. ನೋಡಿ, ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನ ನೋಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಸುಲಭ ಫ್ರೆಂಡ್ಸ್ ಶೇಂಗಾ ಹೋಳಿಗೆ ಮಾಡೋದು. ನೀವು ಒಂದ್ಸಲ ಈ ಮೆಥಡ್ ಅಲ್ಲಿ ಮಾಡಿ ನೋಡಿ, ನಿಮ್ಗೆ ಸರಳವಾಗಿ ಅನ್ಸುತ್ತೆ. ನೀವೇ ಇದೇ ಮೆಥಡ್ ಅಲ್ಲೇ ಮಾಡ್ತೀರಾ ಯಾವಾಗಾದ್ರೂ. ನೋಡಿ ಆಯ್ತಲ್ವಾ ಹೂರ್ಣದ ಉಂಡೆ. ನೋಡಿ ಎಷ್ಟು ಸಾಫ್ಟ್ ಆಗಿ. ನೋಡಿ ಇಷ್ಟ ಫ್ರೆಂಡ್ಸ್, ಜಾಸ್ತಿ ಕೆಲ್ಸನೇ ಇಲ್ಲ. ಹೂರ್ಣ ಕೂಡ ರೆಡಿ ಆಯ್ತು. ಬನ್ನಿ ಇವಾಗ ಹೋಳಿಗೆ ಮಾಡೋಣ. ನೋಡಿ ಫ್ರೆಂಡ್ಸ್, 1 ಕಪ್ ಅಷ್ಟು ಶೇಂಗಾ ಹಾಗೆ 1/4 ಕಪ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೆ. ಈ ಸೈಜ್ ಅಲ್ಲಿ ಒಂದು 7 ರಿಂದ 8 9 ಹೂರ್ಣದ ಉಂಡೆಗಳಾಗಿದೆ ಫ್ರೆಂಡ್ಸ್. ಇದೇ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನು ಚಿಕ್ಕ ಚಿಕ್ಕದಾದ್ರೂ ಮಾಡ್ಕೋಬಹುದು. ಹೂರ್ಣ ಜಾಸ್ತಿ ಇರ್ಲಿ, ಕಣಕ ಸ್ವಲ್ಪ ಕಡಿಮೆ ಇರ್ಲಿ ಫ್ರೆಂಡ್ಸ್. ಇದೇ ಕಾರಣ ನಾನು ಹೂರ್ಣದ ಉಂಡೆ ಹಾಗೆ ಉಳ್ಳಿನ ಕೂಡ ಮಾಡಿ ಇಟ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಾನು ತಗೊಂಡಿರೋ 1 ಕಪ್ ಅಷ್ಟು ಕಡಲೆ ಬೀಜದಲ್ಲಿ 9 ಕನಕದ ಉಂಡೆ ಆಗಿದೆ. ಹಾಗೆ ಹೂರ್ಣದ ಉಂಡೆ ಕೂಡ 9 ಆಗಿದೆ ಫ್ರೆಂಡ್ಸ್. ನೀವು ಇದಕ್ಕಿಂತ ಚಿಕ್ಕದಾದ್ರೂ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾದ್ರೂ ಕೂಡ ಮಾಡ್ಕೋಬಹುದು. ಬನ್ನಿ ಇವಾಗ ಮಾಡೋಣ. ನೋಡಿ, ಒಂದು ಉಳ್ಳಿನ ತಗೊಂಡಿದ್ದೀನಿ. ಈ ತರ ಬೌಲ್ ಆಕಾರ ಮಾಡ್ಕೋಬೇಕು ಕೈಯಿಂದಾನೆ. ನೋಡಿ ಈ ತರ. ಇವಾಗ ಇದ್ರೊಳಗಡೆ ಹೂರ್ಣ ಇಟ್ಕೊಳ್ಳೋಣ. ನೋಡಿ ಈ ತರ ಬೌಲ್ ಮಾಡ್ಕೊಂಡಿದೀನಿ. ಹೂರ್ಣನು ಇಟ್ಕೊಂಡು ನೋಡಿ ಈ ತರ ಫಿಲಪ್ ಮಾಡ್ಬೇಕು. ನೋಡಿ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡೋರು ಕೂಡ ತೊಂದ್ರೆ ಇಲ್ದಂಗೆ ಆರಾಮಾಗಿ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಈ ತರ ಮಾಡ್ಕೊಂಡು ಕವರ್ ಮಾಡ್ಬೇಕು. ನೋಡಿ ಈ ತರ ಬಂದ್ರೆ ಹೂರ್ಣ ಪ್ರೆಸ್ ಮಾಡ್ಕೊಂಡು ನೋಡಿ ಈ ತರ ಮೇಲ್ಗಡೆ ಎಕ್ಸ್ಟ್ರಾ ಇದ್ರೆ ತೆಗೆದ್ಬಿಡಿ. ನಾನು ಕರೆಕ್ಟ್ ಆಗಿನೇ ತಗೊಂಡಿದ್ದೀನಿ, 2 ಸಮಸಮವಾಗಿ. ನೋಡಿ ಈ ತರ ಉಳಿಯಾಗಿದೆ. ಈಗ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ನೀವು ಯಾವ ಹಿಟ್ಟು ಬೇಕೋ ಆ ಹಿಟ್ಟನ್ನ ಹಾಕಿ ಲಟ್ಟಿಸ್ಬಹುದು. ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೊಳ್ಳಿ, ಇಲ್ಲ ಚಿಕ್ಕದ್ ಬೇಕಾದ್ರೆ ಚಿಕ್ಕದಾದ್ರೂ ಕೂಡ ನೀವು ಲಟ್ಟಿಸ್ಕೋಬಹುದು. ನೋಡಿ ನೋಡಿ ನಾನು ಇಷ್ಟು ಅಗಲ ಲಟ್ಟಿಸ್ಕೊಂಡಿದ್ದೀನಿ. ನಾನ್ ತಗೊಂಡಿರೋ ಹೂರ್ಣದ ಉಂಡೆ ಹಾಗೆ ಉಳ್ಳಿ ಕೂಡ ಇಷ್ಟು ಅಗಲ ಲಟ್ಟಿಸ್ಕೊಳಕ್ ಸಾಧ್ಯ ಆಯ್ತು. ನೀವು ನೋಡ್ಕೊಂಡು ಅಂಗೈ ಅಷ್ಟೇ ಚಿಕ್ಕ ಚಿಕ್ಕದಾದ್ರೂ ನೀವು ಲಟ್ಟಿಸ್ಕೋಬಹುದು. ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋಣ ಬನ್ನಿ. ತವ ನೋಡಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದಾದ್ರೂ ಹಾಕೋಬಹುದು. ನೋಡಿ ಇವಾಗ ಲಟ್ಸಿರೋ ಹೋಳಿಗೆನ ಇದ್ರ ಮೇಲೆ ಹಾಕೊಳ್ಳೋಣ. ನೋಡಿ ಮೇಲೆ ಮತ್ತೆ ಬೇಕಂದ್ರೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಆಲ್ರೆಡಿ ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ತುಪ್ಪ ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ. ನೋಡಿ ಮೇಲೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಆದ್ರೆ ಸಾಕಾಗುತ್ತೆ. ನೋಡಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್. ಫಸ್ಟ್ ಟೈಮ್ ಮಾಡೋರು ಕೂಡ ಏನು ತೊಂದರೆ ಇಲ್ದಂಗೆನೆ ಮಾಡ್ಕೋಬಹುದು. ನೋಡಿ ವಾವ್ ಸೂಪರ್. ನೋಡಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶೇಂಗಾ ಹೋಳಿಗೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ನೋಡಿ ಸೂಪರ್. ನೋಡಿ ಎರಡೂ ಬದಿ ಇದೇ ತರಾನೇ ಬೇಯಿಸ್ಕೋಬೇಕು ಫ್ರೆಂಡ್. ನೋಡಿ ಇದೇ ತರ ಎಲ್ಲವನ್ನು ಮಾಡಿ ತೋರಿಸ್ತೀನಿ. ನೋಡಿ ಎಲ್ಲಾ ಶೇಂಗಾ ಹೋಳಿಗೆನೂ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ 9 ಹೋಳಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ನೀವು ಇದಕ್ಕಿಂತ ಚಿಕ್ಕದಾದ್ರೂ ಮಾಡ್ಕೋಬಹುದು, ಇಲ್ಲ ದೊಡ್ಡ ದೊಡ್ಡದಾಗೂ ಕೂಡ ಮಾಡ್ಕೋಬಹುದು ಫ್ರೆಂಡ್. ನೋಡಿ ಎಷ್ಟು ದಿನ ಇಟ್ರು ಹಾಳಾಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಕೂಡ ನೀರಿರೋದಿಲ್ಲ, ಬಿಸಿ ನೀರ್ ಹಾಕಿನೇ ಕಲ್ಸಿರ್ತೀವಿ ನಾವು, ಹಾಳಾಗೋದೇ ಇಲ್ಲ ಫ್ರೆಂಡ್ಸ್. ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಸರಳವಾಗಿ ಮಾಡ್ಕೋಬಹುದು. ನೋಡಿ ಒಂದೊಂದು ಹೋಳಿಗೆ ಕೂಡ ಅಷ್ಟೇ ಮುದ್ದಾಗಿ ಬಂದಿದೆ ಫ್ರೆಂಡ್ಸ್. ತಿನ್ನಕ್ಕೂ ಅಷ್ಟೇ ರುಚಿ, ತುಂಬಾ ಟೇಸ್ಟು. ನೋಡಿ ಎಲ್ಲಾ ಹೋಳಿಗೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ನೀವು ಫಸ್ಟ್ ಟೈಮ್ ಯಾರಾದ್ರೂ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ. ನೋಡಿ ಒಂದೇ ಅಳತೆಯಲ್ಲೇನೆ ಚೆನ್ನಾಗಿ ಬಂದಿದೆ. ನೋಡಿ ಸೂಪರ್ ಅಲ್ವಾ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಬಿಸಿ ಇದೆ. ವಾವ್ ಸೂಪರ್. ನೋಡಿ
ಸಖತ್ತಾಗಿ ಬಂದಿದೆ. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶೇಂಗಾ ಹೋಳಿಗೆ ಯಾವ ತರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.